ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ತಿಂಗಳು ಅವಕಾಶ ಮತ್ತು ಎಚ್ಚರಿಕೆಗಳನ್ನು ಸೂಚಿಸುವಂತಹ ತಿಂಗಳು. ಗ್ರಹದ ಸ್ಥಾನಗಳು ಸರಿಯಾದ ಯೋಜನೆ, ಶಾಂತ ಮಾತು ಮತ್ತು ಸ್ಥಿರ ಪ್ರಯತ್ನವು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡಲಿದೆ. 3ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರತಕ್ಕಂತಹ ಗುರು ಧೈರ್ಯ, ಪ್ರಯಾಣ, ಪ್ರಯತ್ನ ಮತ್ತು ಯಶಸ್ಸು ಮತ್ತು ಸಂಪರ್ಕಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಜನ್ಮ ರಾಶಿಯಲ್ಲಿ ಇರತಕ್ಕಂತಹ ಮಂಗಳನು ಶಕ್ತಿಯನ್ನ ಒದಗಿಸಲಿದ್ದಾರೆ. ಆದರೆ ಕೋಪ ಮತ್ತೆ ಆತುರವನ್ನ ಈ ರಾಶಿಯವರು ತಪ್ಪಿಸಬೇಕು. ಅದರಿಂದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ಮತ್ತು ಸ್ಪಷ್ಟ ಚಿಂತನೆ ಅಗತ್ಯ ಇರಲಿದೆ. ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಗುರು ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 3ನೇ ಮನೆಯಲ್ಲಿ ಇರತಕ್ಕಂತಹ ಗುರುವು ಉಚ್ಚ ಸ್ಥಾನದಲ್ಲಿ ಇರಲಿದ್ದು, ಗುರುವು ಈ ರಾಶಿಯವರಿಗೆ ಧೈರ್ಯ, ಪ್ರಯತ್ನ, ಪ್ರಯಾಣ ಮತ್ತು ಸಂಪರ್ಕಗಳಲ್ಲಿ ಯಶಸ್ಸನ್ನ ನೀಡಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಜುಲೈ 16ರ ನಂತರ ಪರಿಣಾಮ ಸೂರ್ಯನದ್ದು ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸ, ನಾಯಕತ್ವ ಮತ್ತು ವಿಶ್ವಾಸದಲ್ಲಿ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಶಕ್ತಿ ಮತ್ತು ಧೈರ್ಯ ಮಂಗಳನ ಸಂಚಾರದ ಸಮಯದಲ್ಲಿ ಹೆಚ್ಚಾಗಲಿದ್ದು, ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹವು ಶಕ್ತಿಯನ್ನ ನೀಡ್ತಾ ಬಂದ್ರೆ, ಆದರೆ ಕೋಪ ಮತ್ತೆ ಆತುರವನ್ನ ಈ ರಾಶಿಯವರು ತಪ್ಪಿಸಬೇಕು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಜುಲೈ 4ರ ನಂತರ ಹೊಸ ಪರಿಣಾಮವು ಉಂಟಾಗಲಿದೆ. ಸಂಬಂಧಗಳು, ಸಂತೋಷ, ಕಲೆ ಮತ್ತೆ ಅನುಕೂಲಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಈ ಜುಲೈ 4ರ ನಂತರ ಶುಕ್ರನ ಸಂಚಾರದಿಂದ ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಜುಲೈ 7ರ ನಂತರದ ಬದಲಾವಣೆಗಳು ಬುಧನ ಸಂಚಾರದ ಸಮಯದಲ್ಲಿ ಉಂಟಾಗಲಿದೆ. ಇನ್ನು ಈ ಟೈಮ್ನಲ್ಲಿ ಬುದ್ಧಿವಂತಿಕೆ, ಸಂವಹನ, ವ್ಯವಹಾರ ಮತ್ತು ದಾಖಲೆಗಳಲ್ಲಿ ಸ್ಪಷ್ಟತೆಯನ್ನ ಕಾಣಲಿದ್ದೀರಿ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಈ ಇಡೀ ತಿಂಗಳು ಶಿಸ್ತು, ಜವಾಬ್ದಾರಿ ಮತ್ತು ವಿಳಂಬದಿಂದ ಕಲಿಯುವುದನ್ನು ಶನಿಯು ಸೂಚಿಸಲಿದ್ದಾರೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಇಡೀ ತಿಂಗಳು ಕೇತು ಲಾಭಸ್ಥಾಯಿಯಾಗಿ ಶನಿಯ ಆದಾಯ ಮತ್ತೆ ಉಳಿತಾಯವನ್ನ ಸ್ಥಿರಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ಈ ತಿಂಗಳು ಉದ್ಯೋಗದಲ್ಲಿ ಇರುವವರಿಗೆ ಜವಾಬ್ದಾರಿ ಮತ್ತು ಅವಕಾಶ ಎರಡನ್ನೂ ಕೂಡ ತರ್ತಾ ಬರ್ತದೆ. 3ನೇ ಮನೆಯಲ್ಲಿ ಗುರುವು ಧೈರ್ಯ, ಪ್ರಯತ್ನ, ಪ್ರಯಾಣ ಮತ್ತು ಸಂಪರ್ಕಗಳಲ್ಲಿ ಯಶಸ್ಸನ್ನು ನೀಡಲಿದ್ದು, ನಿಮ್ಮ ಕಠಿಣ ಪರಿಶ್ರಮದ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸಬಹುದು. ಆಡಳಿತ, ನಿರ್ವಹಣೆ, ಶಿಕ್ಷಣ, ಸಲಹಾ ತಂತ್ರಜ್ಞಾನ, ಬರವಣಿಗೆ, ಸಂವಹನ ಅಥವಾ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಿರೋರಿಗೆ ಯೋಜಿತ ಪ್ರಯತ್ನಗಳಿಂದ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹವು ಶಕ್ತಿಯನ್ನು ನೀಡುತ್ತಿದ್ರು, ಕೋಪ ಮತ್ತೆ ಆತುರವನ್ನ ಈ ರಾಶಿಯವರು ತಪ್ಪಿಸಬೇಕು. ಆದ್ದರಿಂದ ಕೆಲಸದಲ್ಲಿ ವಾದಗಳು, ಆತುರ ಮತ್ತು ಅನಗತ್ಯ ಪ್ರತಿಕ್ರಿಯೆಗಳನ್ನು ತಪ್ಪಿಸಬೇಕಾಗಿರಲಿದೆ. ದಾಖಲೆಗಳು, ಇಮೇಲ್ಗಳು ಮತ್ತು ಸಭೆಗಳಲ್ಲಿ ನೀವು ಏನು ಹೇಳುತ್ತೀರಿ ಎಂಬುದನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ತಾ ಬನ್ನಿ. ತಾಳ್ಮೆಯು ಸ್ಥಗಿತಗೊಂಡ ಕೆಲಸಗಳನ್ನು ಸಹ ಪ್ರಗತಿಗೆ ಸಹಾಯವನ್ನ ಮಾಡಲಿದೆ ಅಂತಾನೆ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗೂ ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ಈ ರಾಶಿಯ ಉದ್ಯೋಗಿಗಳು ಮತ್ತು ಸ್ವಯಂ ಉದ್ಯೋಗಿಗಳು ಈ ತಿಂಗಳಿನಲ್ಲಿ ಸಂಪರ್ಕಗಳು, ಯೋಜನೆ ಮತ್ತು ಗ್ರಾಹಕರ ನಂಬಿಕೆಯನ್ನು ಆಧರಿಸಲಿದೆ. ಹಳೆಯ ಸಂಪರ್ಕಗಳು, ಹೊಸ ಆದೇಶಗಳು, ಸಣ್ಣ ಪ್ರಯಾಸಗಳು, ಆನ್ಲೈನ್ ಪ್ರಚಾರಗಳು, ಸಲಹಾ ಕೆಲಸಗಳಿಂದ
ಲಾಭವು ಆದಾಯವನ್ನು ಹೆಚ್ಚಿಸಬಹುದು. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಸ್ಪಷ್ಟವಾದ ಲಿಖಿತ ನಿಯಮಗಳನ್ನು ಖಚಿತಪಡಿಸಿಕೊಳ್ತಾ ಬನ್ನಿ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ದುರಂಕಾರ ಮತ್ತು ಆತುರವನ್ನು ತಪ್ಪಿಸಬೇಕು. ಈ ತಿಂಗಳು ನಿಮ್ಮ ಕಠಿಣ ಪರಿಶ್ರಮವು ಒಳ್ಳೆಯ ಫಲವನ್ನು ನೀಡಲಿದೆ. ಆದರೆ ಹಣ ಮತ್ತು ಸಮಯದ ನಿರ್ವಹಣೆ ಈ ರಾಶಿಯವರಿಗೆ ಬಹಳ ಅಗತ್ಯವಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ಲಾಭದ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಷಯಗಳಲ್ಲಿ ಸುಧಾರಣೆಯ ಲಕ್ಷಣಗಳನ್ನು ಈ ತಿಂಗಳಿನಲ್ಲಿ ಕಂಡಿರ್ತೀರಿ. ಮೂರನೇ ಮನೆಯಲ್ಲಿ ಗುರುವು ಧೈರ್ಯ, ಪ್ರಯತ್ನ, ಪ್ರಯಾಣ ಮತ್ತು ಸಂಪರ್ಕಗಳಲ್ಲಿ ಯಶಸ್ಸನ್ನು ದಯಪಾಲಿಸಲಿದ್ದು, ಇದು ನಿಮ್ಮ ಆದಾಯ, ಉಳಿತಾಯ, ಇಂದಿನ ಬಾಕಿಗಳು, ಬೋನಸ್ಗಳು ಮತ್ತು ಕಮಿಷನ್ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಷಯಗಳಲ್ಲಿ ಪರಿಹಾರವನ್ನು ತಂದುಕೊಡಲಿದೆ. ಈ ರಾಶಿಯವರು ಪ್ರಯಾಣ, ವಸತಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನಿರೀಕ್ಷಿತವಾದಂತಹ ವೆಚ್ಚಗಳನ್ನು ಕೂಡ ಖರ್ಚು ಮಾಡಬಹುದು. ಖರ್ಚುಗಳನ್ನು ಈ ಟೈಮ್ನಲ್ಲಿ ನಿಯಂತ್ರಣದಲ್ಲಿ ಇಡುವುದು ಬಹಳ ಮುಖ್ಯ. ಹೂಡಿಕೆಯನ್ನು ಮಾಡುವಾಗ ಅಪಾಯ ಸಹಿಷ್ಣುತೆಯನ್ನು ಹೊಂದಿಸಿಕೊಳ್ತಾ ಬನ್ನಿ. ಸಾಲ ನೀಡುವ ಮೊದಲು, ಸಾಲ ತೆಗೆದುಕೊಳ್ಳುವ ಮೊದಲು ಅಥವಾ ಪ್ರಮುಖ ಖರೀದಿಗಳನ್ನು ಮಾಡುವ ಮೊದಲು ನಿಮ್ಮ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿಕೊಳ್ತಾ ಬನ್ನಿ. ಯೋಜಿತ ಉಳಿತಾಯವು ಈ ತಿಂಗಳು ಗಮನಾರ್ಹವಾದಂತಹ ಪ್ರಯೋಜನವನ್ನು ನೀಡಲಿದೆ. ಇನ್ನು ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ಬಗ್ಗೆ ಸಾಮಾನ್ಯ ಎಚ್ಚರಿಕೆ ಅಗತ್ಯವಿರಲಿದೆ. ಲಾಭದ ಮನೆಯಲ್ಲಿ ಶನಿಯು ಆದಾಯ ಮತ್ತು ಉಳಿತಾಯವನ್ನು ಸ್ಥಿರಗೊಳಿಸಲಿದ್ದು, ಮಾನಸಿಕ ಅಶಾಂತಿ, ನಿದ್ರೆಯ ಕೊರತೆ, ಪಿತ್ತ, ಆಯಾಸ, ತಲೆನೋವು ಅಥವಾ ರಕ್ತದೊತ್ತಡದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇರಲಿದೆ. ವಾಹನವನ್ನು ಚಲಾಯಿಸುವಾಗ ಹರಿತವಾದ ಉಪಕರಣವನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಬಹಳ ಮುಖ್ಯ. ನಿಯಮಿತವಾಗಿ ಊಟ, ಸಾಕಷ್ಟು ನೀರು, ಲಘು ವ್ಯಾಯಾಮ, ಪ್ರಾಣಾಯಾಮ ಮತ್ತು ಸಕಾಲಿಕ ನಿದ್ರೆ ಈ ತಿಂಗಳು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ನೀಡಲಿದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಅಗತ್ಯವಿದ್ದರೆ ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಳ್ತಾ ಬನ್ನಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬದಲ್ಲಿ ಪ್ರೀತಿಯನ್ನು ಕಾಪಾಡಿಕೊಳ್ಳಲು ಸಂವಹನ ಶಾಂತ ಹಾಗೂ ಸ್ಪಷ್ಟವಾಗಿ ಇರಬೇಕು. ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳನು ಶಕ್ತಿಯನ್ನು ಒದಗಿಸಿದ್ದು, ಆದರೆ ಕೋಪ ಮತ್ತು ಆತುರವನ್ನು ಈ ಟೈಮ್ನಲ್ಲಿ ಈ ರಾಶಿಯವರು ತಪ್ಪಿಸಬೇಕು. ಆದ್ದರಿಂದ ನಿಮ್ಮ ಸಂಗಾತಿ, ಪೋಷಕರು, ಮಕ್ಕಳು ಅಥವಾ ಒಡಹುಟ್ಟಿದವರೊಂದಿಗೆ ಮಾತನಾಡುವಾಗ ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ. ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು, ಆದರೆ ಅವುಗಳನ್ನು ತಾಳ್ಮೆಯಿಂದ ಪರಿಹರಿಸುವುದು. ಮದುವೆ ಅಥವಾ ಸಂಬಂಧಗಳನ್ನು ಪರಿಗಣಿಸುತ್ತಿರುವವರು ಭಾವನಾತ್ಮಕ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಬೇಕು. ಕುಟುಂಬದ ಹಿರಿಯರ ಸಲಹೆಯೂ ಕೂಡ ಈ ರಾಶಿಯವರಿಗೆ ಬಹಳಷ್ಟು ಸಹಾಯಕವಾಗಲಿದೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ನಿಯಮಿತವಾದಂತಹ ಅಭ್ಯಾಸ, ಸರಿಯಾದ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಫಲಿತಾಂಶವನ್ನು ನೀಡಲಿದೆ. ಲಾಭದ ಮನೆಯಲ್ಲಿ ಶನಿಯು ನಿಮ್ಮ ಆದಾಯ ಮತ್ತು ಉಳಿತಾಯವನ್ನು ಸ್ಥಿರಗೊಳಿಸಲಿದ್ದು, ಆದ್ದರಿಂದ ಹೋಲಿಕೆಗಳು, ಭಯ ಅಥವಾ ಸ್ವಯಂ ಅನುಮಾನವನ್ನು ತಪ್ಪಿಸಬೇಕಾಗಿರಲಿದೆ. ಭಯ ಅಥವಾ ಸ್ವಯಂ ಅನುಮಾನವನ್ನು ತಪ್ಪಿಸ್ತಾ ಬಂದರೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಸಣ್ಣ ಗುರಿಗಳನ್ನು ಹೊಂದಿಸುವುದು ಮತ್ತು ಪ್ರತಿದಿನ ಅಧ್ಯಯನವನ್ನು ಮಾಡೋದರಿಂದ ವಿಷಯದ ಬಗ್ಗೆ ನಿಮ್ಮ ಗ್ರಹಿಕೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ, ತಾಂತ್ರಿಕ ವಿಷಯಗಳು, ಭಾಷೆಗಳು, ಬರವಣಿಗೆ ಮತ್ತು ಸಂಶೋಧನೆಯಲ್ಲಿ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಶಿಕ್ಷಕರ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಬಹಳಷ್ಟು ಮುಖ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ನಿಮ್ಮ ಶುಭ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಸ್ವಯಂ ಅನುಮಾನವನ್ನು ಹೋಗಲಾಡಿಸಲು ಗಣೇಶನಿಗೆ ದೂರ್ವವನ್ನು ಅರ್ಪಿಸಿ ಮತ್ತು ಗಣೇಶ ಅಥರ್ವ ಶ್ರೇಷ್ಠವನ್ನು ಪಠಿಸ್ತಾ ಬನ್ನಿ. ಶನಿವಾರದಂದು ಶಿವ ದೇವಾಲಯ ಅಥವಾ ನವಗ್ರಹಗಳ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಾ ಬನ್ನಿ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದರ ಜೊತೆಗೆ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಕೆಂಪು ವಸ್ತ್ರವನ್ನು ಧರಿಸಿ ಪ್ರದಕ್ಷಿಣೆಯನ್ನು ಹಾಕ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಬೆಲ್ಲವನ್ನು ದಾನ ಮಾಡಿ ದಕ್ಷಿಣಮೂರ್ತಿ ಅಥವಾ ಗುರುಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಬನ್ನಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಸಲ್ಲಿಸ್ತಾ ಬನ್ನಿ. ಇದು ಕೂಡ ಸೂರ್ಯನಿಂದ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚದ ಬರೋದ್ರಿಂದ ನೀವು ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ.
ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.